ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ ವಿದುರ ನೀತಿ ಇದರಿಂದ 4ನೇ ಅಧ್ಯಾಯವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ 3 ರೀತಿಯ ಪುರುಷರು, ಉತ್ತಮ, ಮಧ್ಯಮ, ಅಧಮ, ಅವರ ಗುಣಗಳು ಏನು ಅದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಂಡ್ವಿ ಅಲ್ವಾ. ಈಗ ಮುಂದುವರೆದೇನು ಹೇಳ್ತಾರೆ ಅಂತ ತಿಳ್ಕೊಳ್ಳೋಣ. ಉತ್ತಮ ಪುರುಷ ಅಂತಂದ್ರೆ ಒಳ್ಳೊಳ್ಳೆ ಗುಣಗಳಿರುವಂಥದ್ದು, ಅಂದ್ರೆ ಯಾರಿಗೂ ಯಾವುದೇ ರೀತಿಯ ನೋವಾಗದೇ ಇರೋ ರೀತಿ ಮಾತಾಡೋದು, ಮತ್ತೆ ಯಾರ ಜೊತೆನೂ ವೈರತ್ವವನ್ನು ಇಟ್ಕೊಳ್ಳದೆ ಇರೋದು, ಆಮೇಲೆ ಬೇರೆಯವರು ಗೆಲ್ಲಬಾರ್ದು ಅಂತ ಅಂದ್ಕೊಳ್ಳೋದಿಲ್ಲ, ಅವನು ನೋವನ್ನು ಕೊಡಲ್ಲ, ನಿಂದನೆ ಪ್ರಶಂಸೆ ಎರಡನ್ನೂ ಸಮಾನವಾಗಿ ತಗೊಳ್ತಾನೆ. ಈ ರೀತಿ ಬೇಕಾದಷ್ಟು ಒಳ್ಳೊಳ್ಳೆ ಗುಣಗಳು ಯಾರಲ್ಲಿರುತ್ತೋ ಅವನನ್ನು ಉತ್ತಮ ಪುರುಷ ಅಂತ ಹೇಳ್ತಾರೆ. ಆಮೇಲೆ ಈ ಮಧ್ಯಮ ಪುರುಷ ಯಾರು ಅಂತಂದರೆ, ಯಾರು ಸುಳ್ಳು ಸಾಂತ್ವನವನ್ನು ಕೊಡೋದಿಲ್ವೋ, ಅವನು ಸುಮ್ಮನೆ ಹೇಳೋದಿಲ್ಲ, ಆಯಿತಾ, ಆ ರೀತಿ. ಮತ್ತು ಏನಾದರೂ ಒಂದು ಪ್ರತಿಜ್ಞೆಯನ್ನು ಕೊಟ್ಟರೆ ಅದನ್ನು ಮಾಡ್ತಾನವನು. ಆಮೇಲೆ ಬೇರೆಯವರ ದೋಷಗಳೇನು ಅನ್ನೋದನ್ನು ತಿಳ್ಕೊಂಡಿರ್ತಾನೆ, ಅವನನ್ನು ಮಧ್ಯಮ ಶ್ರೇಣಿಯವನು ಅಂತ ಹೇಳ್ತಾರೆ. ಇನ್ನು 3ನೇವನೇನು ಅಂತಂದರೆ ಕೃತಜ್ಞತೆ ಇರುತ್ತಲ್ಲ, ಅಂದರೆ ಬೇರೆಯವರು ಯಾರಾದರೂ ಸಹಾಯ ಮಾಡಿದಾಗ ಅದನ್ನು ನೆನೆಸ್ಕೊಳ್ಳದೆ ಅವರಿಗೆ ಇನ್ನೂ ಕೆಟ್ಟದ್ದು ಮಾಡುವಂಥದ್ದು. ಅಂಥ ದುರಾತ್ಮ ಇರ್ತಾನಲ್ಲ, ಅವನು ಯಾರಿಗೂ ಮಿತ್ರನಾಗೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಎಕ್ಸಾಂಪಲನ್ನು ಕೂಡ ಕೊಟ್ಟಿದ್ರು, ದುಶ್ಯಾಸನ ಅಂತಂದ್ಬಿಟ್ಟು. ಯಾಕಂದರೆ ಗಂಧರ್ವರು ಏನು ಮಾಡ್ತಾರೆ, ಅವನನ್ನು ಒಡೆದು ಬಡ್ದು ಅವನ ಅಸ್ತ್ರಶಸ್ತ್ರಗಳನ್ನೆಲ್ಲ ಕಿತ್ಕೊಂಡ್ಬಿಟ್ಟಿರ್ತಾರೆ. ಆ ಸಮಯದಲ್ಲಿ ಪಾಂಡವರೇ ಅವನಿಗೆ ಸಹಾಯ ಮಾಡಿರ್ತಾರೆ. ಆದರೂ ಕೂಡ ಅದನ್ನೆಲ್ಲ ಮರೆತು ಅವನು ಆ ಪಾಂಡವರಿಗೆ ಅವನು ತೊಂದರೆ ಕೊಡ್ತಾನೆ. ಅದಕ್ಕೋಸ್ಕರ ಆ ರೀತಿಯ ಒಂದು ಚಿತ್ತವೃತ್ತಿ ಯಾರಿಗಿರುತ್ತೋ ಅವರು ಅಧಮ ಪುರುಷರು ಅಂತ ಅನ್ಕೋಬೇಕು ಅನ್ನೋದನ್ನು ತಿಳ್ಕೊಂಡಿದ್ವಿ. ಈಗ ಇಲ್ಲಿ ಹೇಳ್ತಾ ಇದ್ದಾರೆ, ಯಾರು ತನ್ನ ವಿಷಯದಲ್ಲಿ ಸಂದೇಹ ಇರುವ ಕಾರಣ ಬೇರೆಯವರಿಂದಲೂ ಕೂಡ ಒಳ್ಳೆಯದಾಗೋದ್ರಲ್ಲಿ ವಿಶ್ವಾಸವನ್ನು ಇಡೋದಿಲ್ವೋ, ಅಂದರೆ ಅವನ ಮೇಲೇ ಒಂದು ಸಂದೇಹ ಇರುತ್ತೆ, ಅದಕ್ಕೆ ಬೇರೆಯವರಿಂದ ಕೂಡ ನನಗೆ ಒಳ್ಳೆಯದಾಗಲ್ಲ ಅಂತ ಅವನು ಯಾರಾದರೂ ಒಂದು ವಿಶ್ವಾಸವನ್ನು ತೋರಿಸಿದ್ರು ಕೂಡ ಅದನ್ನು ಅಕ್ಸೆಪ್ಟ್ ಮಾಡಿಕೊಳ್ಳುವಷ್ಟು ಅವನಿಗೆ ಒಂದು ಮನಸ್ಸಿರೋದಿಲ್ಲ. ಆಮೇಲೆ ತನ್ನ ಮಿತ್ರರನ್ನು ಕೂಡ ದೂರ ಇಡ್ತಾನೆ, ಯಾಕಂದರೆ ಮೊದಲೇ ವಿಶ್ವಾಸ ಇರೋದಿಲ್ಲ ಅವನಿಗೆ. ಅಂಥ ಒಬ್ಬ ಮನುಷ್ಯ ಇದ್ದಾನಲ್ಲ, ಅವನು ನಿಜವಾಗ್ಲೂ ಅಧಮನಾಗಿರ್ತಾನೆ. ಯಾರು ತನ್ನ ಉನ್ನತಿಯನ್ನು ಇಷ್ಟಪಡ್ತಾನೋ ಅವನು ಉತ್ತಮ ಪುರುಷರ ಸೇವೆಯನ್ನೇ ಮಾಡಲಿ, ಸಮಯ ಬಿದ್ದಾಗ ಮಧ್ಯಮ ಪುರುಷರ ಸೇವೆಯನ್ನು ಕೂಡ ಮಾಡಿಕೊಳ್ಳಿ. ಅಂದರೆ ಏನು, ಯಾರು ತನ್ನ ಜೀವನದಲ್ಲಿ ಉನ್ನತಿಯನ್ನು ಬಯಸ್ತಾನೋ ಅವನು ಹೇಗೆ ನಡ್ಕೋಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದಾರೆ. ಈಗ ನಮ್ಮ ಜೀವನದಲ್ಲಿ ನಾವು ಉನ್ನತ ಮಟ್ಟಕ್ಕೆ ಹೋಗಬೇಕು ಅಂತ ನಮಗಿಷ್ಟ ಇದ್ದರೆ, ನಾವು ಬೇಕಾದರೆ ಸೇವೆ ಮಾಡುವಂಥ ಸಂದರ್ಭ ಬಂದರೆ ಉತ್ತಮ ಪುರುಷರ ಸೇವೆಯನ್ನು ಮಾಡಬೇಕು. ಸಮಯ ಬಂದರೆ ಬೇಕಾದರೆ ಮಧ್ಯಮ ಪುರುಷರ ಸೇವೆಯನ್ನು ಕೂಡ ಮಾಡ್ಕೋಬೋದು. ಆದರೆ ಅಧಮ ಪುರುಷರ ಸೇವೆ ಇದೆಯಲ್ಲ, ಅದನ್ನು ಯಾವತ್ತೂ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಮಾಡಿದ್ರೆ ಏನಾಗುತ್ತೆ, ಅದರಿಂದ ನಮಗೆ ತೊಂದರೆಗಳೇ ಜಾಸ್ತಿ, ಮತ್ತು ನಾವು ಉತ್ತಮ ಮಟ್ಟಕ್ಕೆ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಮನುಷ್ಯ ದುಷ್ಟ ಪುರುಷರ ಬಲದಿಂದ, ನಿರಂತರ ಉದ್ಯೋಗದಿಂದ, ಬುದ್ಧಿಯಿಂದ ಮತ್ತು ಪುರುಷಾರ್ಥದಿಂದ, ಅಂದರೆ ಅಂಥವರ ಸಂಘ ಇದ್ದಾಗ ನಮಗೇನಾಗುತ್ತೆ, ದುಡ್ಡೇ ಬರ್ಬೋದು ಅಥವಾ ಹಣ ಅಂತಸ್ತು ಏನಾದರೂ ಗಳಿಸಿರ್ಬೋದು ನಾವು. ಆದರೆ ಇದರಿಂದ ಉತ್ತಮ ಕುಲೀನ ಪುರುಷರ ಸಮ್ಮಾನ ಮತ್ತು ಸದಾಚಾರವನ್ನು ಅವರು ಯಾವತ್ತಿಗೂ ಪಡ್ಕೊಳ್ಳೋದಕ್ಕಾಗೋದಿಲ್ಲ. ಅಂದರೆ ಯಾರು ಅಧಮ ಪುರುಷರಿರ್ತಾರೋ ಅಂಥ ಸೇವೆಯನ್ನು ಮಾಡಿದಾಗ ದುಷ್ಟರ ಸಹವಾಸ ಮಾಡಿ ಅದರಿಂದ ಬಂದಿರುವ ಹಣ ಅಥವಾ ಒಂದು ಕೆಲಸ ಆಗಿರ್ಬೋದು ಅಥವಾ ಬುದ್ಧಿ ಆಗಿರ್ಬೋದು, ಪುರುಷಾರ್ಥ, ಅದರಿಂದ ನಾವು ಎಷ್ಟೇ ಹಣವನ್ನು ಸಂಪಾದನೆ ಮಾಡಿದ್ರೂ ಕೂಡ ಹಣ ಬರುತ್ತೆ ಹೊರತು ಅದರಿಂದ ನಮಗೆ ಒಂದು ಉತ್ತಮ ಕುಲೀನ ಅನ್ನುವಂತಹ, ಅಂದರೆ ಒಂದು ಒಳ್ಳೆ ವ್ಯಕ್ತಿಯವನು, ಒಂದು ಒಳ್ಳೆ ಗುಣಗಳಿರುವಂತಹ ಪುರುಷರಿರ್ತಾರಲ್ಲ, ಅಂದರೆ ಸಾಧು ಸನ್ಯಾಸಿಗಳು, ಬೇರೆ ಯಾರು ಉತ್ತಮರು ಅಂತ ಅನ್ನಿಸ್ಕೊಂಡಿದ್ದಾರೋ ಈ ಪ್ರಪಂಚದಲ್ಲಿ, ಅವರಿಂದ ನಮಗೆ ಗೌರವ ಆಗಲಿ ಸದಾಚಾರ ಆಗಲಿ ಯಾವತ್ತೂ ನಾವು ಪಡ್ಕೊಳ್ಳೋದಕ್ಕಾಗಲ್ಲ. ಅಧಮ ಪುರುಷರ ಒಂದು ಸಹವಾಸ ಮಾಡಿದ್ರೆ ಅಂಥವರಿಂದ ನಾವು ಹೊಗಳಿಸ್ಕೊಳ್ಬೇಕೇ ಹೊರತು ಉತ್ತಮರು ನಮ್ಮನ್ನು ಹೊಗಳೋದಿಲ್ಲ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಈಗ ಧೃತರಾಷ್ಟ್ರ ಕೇಳ್ತಾನೆ, ವಿದುರನೇ, ಧರ್ಮ ಮತ್ತು ಅರ್ಥದ ನಿತ್ಯಜ್ಞಾತ ಮತ್ತು ಬಹುಶ್ರುತ ದೇವತೆಗಳು ಕೂಡ ಉತ್ತಮ ಕುಲದಲ್ಲಿ ಉತ್ಪನ್ನರಾದಂತಹ ಪುರುಷರ ಇಚ್ಛೆಯನ್ನು ಪಡ್ತಾರೆ. ಅದರಿಂದ ನಾನು ನಿನಗೆ ಪ್ರಶ್ನೆ ಮಾಡ್ತೀನಿ, ಉತ್ತಮ ಕುಲ ಅಂತಂದರೆ ಯಾರು? ಅಂದರೆ ಈ ಉತ್ತಮ ಕುಲ ಅಂತಂದರೆ ಕುಲದ ಹೆಸರಲ್ಲ, ಅದು ಉತ್ತಮ ಗುಣಗಳು ಎಲ್ಲ ಇರುತ್ತಲ್ಲ ಅಂಥವನನ್ನು ಉತ್ತಮ ಕುಲ ಅಂತ ಕರೀತಾರೆ.
ಅದಕ್ಕಿಲ್ಲಿ ಕೇಳ್ತಾ ಇದ್ದಾನೆ, ದೇವತೆಗಳು ಕೂಡ ಅಂಥವ್ರನ್ನ ಇಷ್ಟಪಡ್ತಾರಲ್ಲ, ಅಂಥವ್ರು ಅಂತಂದರೆ ಯಾರು, ಅದರ ಬಗ್ಗೆ ನನಗೆ ಸ್ವಲ್ಪ ವಿವರಣೆ ಮಾಡಿ ತಿಳಿಸು ಅಂತಂದ್ಬಿಟ್ಟು ಇಲ್ಲಿ ಧೃತರಾಷ್ಟ್ರ ವಿದುರನಿಗೆ ಕೇಳ್ತಾ ಇದ್ದಾರೆ. ಅದಕ್ಕೆ ವಿದುರರು ಹೇಳ್ತಾರೆ, ಯಾರಲ್ಲಿ ತಪ, ಇಂದ್ರಿಯ ಸಂಯಮ, ವೇದಗಳ ಸ್ವಾಧ್ಯಾಯ, ಯಜ್ಞ, ಪವಿತ್ರ ವಿವಾಹ, ಸದಾ ಅನ್ನದಾನ ಮತ್ತು ಸದಾಚಾರ, ಈ 7 ಗುಣಗಳು ಇರುತ್ತೋ ಅವರನ್ನು ಉತ್ತಮ ಕುಲರು ಅಂತ ಕರೀತಾರೆ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ ಉತ್ತಮ ಕುಲ ಅಂತ ಹೇಳಿದಾರಲ್ಲ, ಅದಕ್ಕೆ ಇಲ್ಲಿ ಯಾರನ್ನ ಉತ್ತಮ ಕುಲ ಅಂತ ಕರೀತಾರೆ ಅನ್ನೋದಕ್ಕೆ ವಿದುರರು ಹೇಳ್ತಾರೆ, ಯಾರು ತಪ ಅಂದರೆ ಯಾವಾಗಲೂ ಅವರು ತಪ ಮಾಡ್ತಾ ಇರ್ತಾರೆ. ತಪ ಮಾಡೋದು ಅಂತಂದರೆ ಕಾಡಲ್ಲಿ ಕೂತ್ಕೊಂಡು ಕಣ್ಮುಚ್ಕೊಂಡು ಧ್ಯಾನ ತಪ ಮಾಡೋದು ಅದಲ್ಲ. ನಮ್ಮ ಶರೀರವನ್ನು ತಪ್ಪಿಸ್ಬೇಕು, ನಮ್ಮ ಇಂದ್ರಿಯಗಳನ್ನು ತಪ್ಪಿಸ್ಬೇಕು. ಭಗವಂತನ ವಿಚಾರಕ್ಕೋಸ್ಕರ ಅದನ್ನು ನಾನು ಮಾಡ್ತೀನಿ, ಅಥವಾ ನಾನು ಕೇಳೋದಾಗಿದ್ದರೆ ಕೇಳ್ತೀನಿ, ನಾನು ಪ್ರತಿನಿತ್ಯ ಇಷ್ಟನ್ನ ಕೇಳ್ತೀನಿ ಅಂತ ಒಂದು ಹಠ ತೊಡೋದು. ಆಮೇಲೆ ಅದನ್ನು ಬಿಡದೆ ಮಾಡೋದಿದೆಯಲ್ಲ, ಅದನ್ನು ತಪಸ್ಸು ಅಂತ ಹೇಳೋದು. ತಪಸ್ಸು ಅಂದಿದ ತಕ್ಷಣವೇ ಋಷಿಗಳೆಲ್ಲ ಮಾಡ್ತಾರೆ ನೋಡಿ. ಹಿಂದಿನ ಕಾಲದಲ್ಲಿ ನಾವು ಫಿಲಮ್ಗಳಲ್ಲಿ ನೋಡಿರ್ತೀವಿ. ಏನು ಅಂತಂದರೆ ಒಂಟಿ ಕಾಲ ಮೇಲೆ ನಿಂತ್ಕೊಂಡು ಕೈ ಮೇಲೆ ಎತ್ಕೊಂಡು ತಪಸ್ಸು ಮಾಡ್ತಾರಲ್ಲ, ಅದು ಒಂದೇ ತಪ ಅಲ್ಲ. ಪ್ರತಿನಿತ್ಯ ಭಗವಂತನ ವಿಚಾರಗಳಲ್ಲಿ ನನ್ನ ಗುಣಗಳನ್ನು ಚೇಂಜ್ ಮಾಡ್ಕೊಳ್ಳೋದಾಗಿರಬಹುದು, ಓದೋದು, ಸ್ವಾಧ್ಯಾಯ, ಇದು ಯಾವುದೇ ಪ್ರವಚನಗಳನ್ನು ಕೇಳೋದಾಗಿರ್ಬೋದು, ಧರ್ಮಗ್ರಂಥಗಳನ್ನು ಓದೋದಾಗಿರ್ಬೋದು, ಹರಿನಾಮ ಸ್ಮರಣೆ ಮಾಡೋದಾಗಿರ್ಬೋದು, ನಾಮ ಜಪ ಮಾಡೋದಾಗಿರ್ಬೋದು, ಭಜನೆಗಳನ್ನು ಮಾಡೋದಾಗಿರಬಹುದು, ದೇವರ ನಾಮಗಳನ್ನು ಹಾಡೋದಾಗಿರಬಹುದು, ಅಥವಾ ಸ್ತೋತ್ರಗಳನ್ನು ಹಾಡೋದಾಗಿರ್ಬೋದು, ಆಮೇಲೆ ಜ್ಞಾನವನ್ನು ತಿಳ್ಕೊಳ್ಳೋದಾಗಿರ್ಬೋದು, ಏನೇ ಆಗಿರಲಿ ಇದನ್ನು ನಾನು ಇಷ್ಟನ್ನು ಮಾಡ್ತೀನಿ, ಬಿಡದೆ ಮಾಡ್ತೀನಿ ಅಂತ ಮನಸ್ಸಲ್ಲಿ ಆ ಭಗವಂತನ ಸ್ಮರಣೆ ಮಾಡಿಕೊಂಡು ಅವನಿಗೋಸ್ಕರ ನಾವು ಮಾಡ್ತೀವಲ್ವ, ಅದನ್ನು ತಪಸ್ಸು ಅಂತ ಹೇಳೋದು. ಮತ್ತು ನಮ್ಮ ಇಂದ್ರಿಯಗಳನ್ನು ಕಂಟ್ರೋಲ್ ಅಂದರೆ ಸಂಯಮ ಮಾಡ್ಕೊಳ್ಳೋದು, ಮತ್ತು ವೇದಗಳ ಸ್ವಾಧ್ಯಾಯ, ಇದು ತುಂಬಾ ಇಂಪಾರ್ಟೆಂಟ್. ಜ್ಞಾನ ನಮಗೆ ಗೊತ್ತಾಗಬೇಕಲ್ವಾ, ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ಅದು ಯಜ್ಞ. ಆಮೇಲೆ ವಿವಾಹ ಮಾಡಿಕೊಂಡ್ರು ಕೂಡ ಪವಿತ್ರ ವಿವಾಹ ಅಂತಂದರೆ ಧರ್ಮ ಶಾಸ್ತ್ರಗಳ ಪ್ರಕಾರ ನಾವು ಮದುವೆ ಮಾಡಿಕೊಳ್ಳೋದು, ಸದಾ ಅನ್ನದಾನವನ್ನು ಮಾಡೋದು, ಮತ್ತು ಸದಾಚಾರ. ಈ 7 ಗುಣಗಳು ಯಾರಲ್ಲಿದೆಯೋ ಅವರನ್ನು ಉತ್ತಮ ಕುಲ ಅಂತ ಕರೀತಾರೆ. ಇದು ನಮ್ಮಲ್ಲಿದೆಯಾ ಅಂತ ನೋಡ್ಕೋಬೇಕು. ಇದರಲ್ಲಿ ಯಾವ್ದು ಇಲ್ವೋ ಅದನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು, ಅದನ್ನು ತರಿಸ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡಬೇಕು. ಅದಕ್ಕೆ ಅಲ್ವಾ ಇದನ್ನೆಲ್ಲ ಹೇಳ್ತಾ ಇರೋದು ವಿದುರರು. ಇದನ್ನೆಲ್ಲ ನಮ್ಮ ಜೀವನದಲ್ಲೂ ಕೂಡ ನಾವು ಅಳವಡಿಸ್ಕೊಳ್ಳಿ ಅಂತಾನೆ ಅವರು ಹೇಳ್ತಾ ಇದ್ದಾರೆ. ಸೊ ಈಗ ಉತ್ತಮ ಕುಲರು ಅಂದರೆ ಅರ್ಥ ಆಯ್ತಲ್ವ. ಈಗ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.